ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ರೆಂಟ್ ಫ್ರೀ ಅಕೊಮಡೇಷನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, RFA ಅಂತಂದರೆ ಕಂಪನಿಯಿಂದ ಎಂಪ್ಲಾಯಿಗೆ ಅಂದರೆ ಕೆಲಸಗಾರರಿಗೆ ಮನೆ ಕೊಟ್ಟಾಗ ಆ ಮನೆಯಿಂದ ಎಷ್ಟು ಇನ್ಕಮ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡೋದೇ ರೆಂಟ್ ಫ್ರೀ ಅಕೊಮಡೇಷನ್. ಮನೆ ಕೊಟ್ಟರೆ ಎಷ್ಟು ಇನ್ಕಮ್ ಅಂತಂದರೆ ಅವರ ಸ್ಯಾಲ್ರಿಯ 10% ಅಥವಾ 7.5% ಅಥವಾ 5%. ಅದನ್ನು ಡಿಸೈಡ್ ಮಾಡುವಂಥದ್ದು ಯಾವ ಸಿಟಿಯಲ್ಲಿ ಮನೆ ಕೊಟ್ಟಿದ್ದಾರೆ ಅನ್ನೋದು ಡಿಸೈಡ್ ಮಾಡುತ್ತೆ. ಪಾಪ್ಯುಲೇಷನ್ನು 15 ಲಕ್ಷಕ್ಕಿಂತ ಕಮ್ಮಿ ಇರುವಂಥ ಸಿಟಿಲಿ ಮನೆ ಕೊಟ್ಟರೆ 5%, 15 ಲಕ್ಷಕ್ಕಿಂತ ಜಾಸ್ತಿ ಇದ್ದು 40 ಲಕ್ಷಕ್ಕಿಂತ ಕಮ್ಮಿ ಇರುವಂಥ ಸಿಟಿಲಿ ಮನೆ ಕೊಡ್ತಾ ಇದ್ದರೆ ಅವರ ಸ್ಯಾಲ್ರಿಯ 7.5% ಅಷ್ಟು ಇನ್ಕಮ್. ದೆನ್ ಅವರ ಸಿಟಿಯ ಪಾಪ್ಯುಲೇಷನ್ 40 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅವರ ಸ್ಯಾಲ್ರಿಯ 10% ಅಷ್ಟು ಇನ್ಕಮ್. ಸೊ RFA ಫೈಂಡ್ ಔಟ್ ಮಾಡಬೇಕಾದ್ರೆ ಎರಡು ಫಾರ್ಮೇಟ್ ಬರುತ್ತೆ. ಒಂದು ವೇಳೆ ಕಂಪ್ನಿಯಿಂದ ಮನೆ ಕೊಡ್ತಾ ಇದ್ದು ಆ ಮನೆ ಕಂಪ್ನಿದೇ ಓನ್ ಪ್ರಾಪರ್ಟಿ ಆಗಿದ್ರೆ ಫಸ್ಟ್ ಫಾರ್ಮೇಟ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಬೇಕು. ಕಂಪ್ನಿಯಿಂದ ಮನೆ ಕೊಡ್ತಾ ಇದ್ದು ಆ ಮನೆ ಕಂಪ್ನಿಯವರು ರೆಂಟಿಗೆ ತಗೊಂಡು ಎಂಪ್ಲಾಯಿಗೆ ಕೊಡ್ತಾ ಇದ್ದರೆ ಆವಾಗ ನೀವು ಸೆಕೆಂಡ್ ಫಾರ್ಮೇಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಎರಡು ಫಾರ್ಮೇಟ್ ಯಾವಾಗ ಅಪ್ಲೈ ಮಾಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಕಂಪ್ನಿಯವ್ರದೇ ಓನ್ ಪ್ರಾಪರ್ಟಿ ಆಗಿದ್ದರೆ ಫಸ್ಟ್ ಫಾರ್ಮೇಟ್, ಕಂಪ್ನಿಯವರು ರೆಂಟಿಗೆ ತಗೊಂಡು ಎಂಪ್ಲಾಯಿಗೆ ಪ್ರೊವೈಡ್ ಮಾಡ್ತಾ ಇದ್ದರೆ ಸೆಕೆಂಡ್ ಫಾರ್ಮೇಟ್. ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. ಎ ಕಂಪನಿ ಹೈರ್ಡ್ ಎ ಹೌಸ್ ಆನ್ ರೆಂಟ್ ಆ್ಯಂಡ್ ಅಲಾಟೆಡ್ ಇಟ್ ಟು ಇಟ್ಸ್ ಎಂಪ್ಲಾಯಿ. ಕಂಪನಿಯವರು ಒಂದು ಮನೆಯನ್ನು ಬಾಡಿಗೆಗೆ ತಗೊಂಡು ಎಂಪ್ಲಾಯಿಗೆ ಅಲಾಟ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ಇದು ಹೌಸ್ ಈಸ್ ರೆಂಟೆಡ್ ಬೈ ಎಂಪ್ಲಾಯರ್. ಸೆಕೆಂಡ್ ಫಾರ್ಮೇಟ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಬೇಕು. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಆ ಇನ್ಫಾರ್ಮೇಷನ್ ನೋಡಿಕೊಂಡು ನೀವು ಅಕೊಮಡೇಷನ್ ವ್ಯಾಲ್ಯೂ ಅವರಿಗೆ ಎಷ್ಟು ಇನ್ಕಮ್ ಆಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಕೇಸ್ನಲ್ಲಿ 10 or 7.5 or 5% ಆಫ್ ಸ್ಯಾಲ್ರಿ ಅಂತ ಬರುತ್ತೆ. ಅದನ್ನು ಈಗ ತಾನೇ ಹೇಳಿರೋ ಹಾಗೆ ಪಾಪ್ಯುಲೇಷನ್ ನೋಡಿಕೊಂಡು ಡಿಸೈಡ್ ಮಾಡಬೇಕು. ಬಟ್ ಸೆಕೆಂಡ್ ಕೇಸ್ ಪ್ರಕಾರ ಒಂದು ವೇಳೆ ಏನಾದರೂ ರೆಂಟೆಡ್ ಬೈ ಎಂಪ್ಲಾಯರ್ ಆದರೆ ಆಲ್ವೇಸ್ 10%, 10 or 7.5 or 5% ಅಲ್ಲ, ಆಲ್ವೇಸ್ 10% ಆಫ್ ಸ್ಯಾಲರಿನೇ ಬರ್ಕೊಳ್ಬೇಕು. ಸೊ ನಾನಿಲ್ಲಿ ಫಾರ್ಮೇಟ್ ಆಲ್ರೆಡಿ ನಾನು ಬರ್ಕೊಂಡಿದ್ದೀನಿ. ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ನೋಡೋಣ. ಫಾರ್ಮೇಟ್ ಈಗ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕೊಮಡೇಷನ್ ಸೆಕೆಂಡ್ ಫಾರ್ಮೇಟನ್ನು ಬರ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಒಂದು ಮನೆಯನ್ನು ಬಾಡಿಗೆಗೆ ತಗೊಂಡು ಆ ನಂತರದಲ್ಲಿ ಎಂಪ್ಲಾಯಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಎ ಕಂಪನಿ ಹೈರ್ಡ್ ಎ ಹೌಸ್ ಆನ್ ರೆಂಟ್ ಆ್ಯಂಡ್ ಅಲಾಟೆಡ್ ಇಟ್ ಟು ಇಟ್ಸ್ ಎಂಪ್ಲಾಯಿ. ಸೊ ಮನೆ ಬಾಡಿಗೆಗೆ ತೊಗೊಂಡು ಎಂಪ್ಲಾಯಿ ಕೊಡ್ತಾ ಇದ್ದಾರೆ. ಅವರ ಇನ್ಕಮ್ ಎಷ್ಟು ಅಂತಂದರೆ, ಮನೆಯಿಂದ ಆಗುವಂಥ ಇನ್ಕಮ್ ಎಷ್ಟು ಅಂತಂದರೆ ಅವರ ಸ್ಯಾಲ್ರಿಯ 10%. ಸ್ಯಾಲ್ರಿ ಅಂದರೆ ಎಷ್ಟು? 6 ಐಟಮನ್ನು ಕನ್ಸಿಡರ್ ಮಾಡಬೇಕು. 6 ಐಟಮ್ ಯಾವ್ದು ಅಂತಂದರೆ ಬೇಸಿಕ್ ಸ್ಯಾಲ್ರಿ, ಡಿಯರ್ನೆಸ್ ಪೇ, ಡಿಯರ್ನೆಸ್ ಅಲೋವೆನ್ಸ್, ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಿದ್ರೆ, ಕಮಿಷನ್, ಬೋನಸ್, ಹಾಗೆ ಎಲ್ಲ ಅಲೋವೆನ್ಸಸ್ಸನ್ನು ಕನ್ಸಿಡರ್ ಮಾಡಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಸ್ಯಾಲ್ರಿ ಡೈರೆಕ್ಟಾಗಿ ಅವರೇ ಕೊಟ್ಟಿದ್ದಾರೆ. ಸ್ಯಾಲ್ರಿ ಫಾರ್ ದ ಇಯರ್ 5 lakh, ಬೇರೆ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸ್ಯಾಲ್ರಿ 5 lakh ಅಂತ ಕೊಟ್ಟಿದ್ದಾರೆ. 10% ಆಫ್ ಸ್ಯಾಲರಿ 5 lakhನ 10% ಮಾಡಬೇಕು. 5 lakhನ 10% ಮಾಡಿದಾಗ 50,000 ಆಯಿತು. ಅವರಿಗೆ ಮನೆ ಕೊಡ್ತಾ ಇರೋದ್ರಿಂದ 50,000 ರೂಪಾಯಿ ಇನ್ಕಮ್. ಆರ್ ರೆಂಟ್ ಪೇಯ್ಡ್ ಬೈ ದ ಎಂಪ್ಲಾಯರ್. ರೆಂಟ್ ಪೇಯ್ಡ್ ಬೈ ದ ಎಂಪ್ಲಾಯರ್ ಕ್ವಶನಲ್ಲಿ ಕೊಟ್ಟಿರ್ತಾರೆ. ರೆಂಟ್ ಪೇಯ್ಡ್ ಫಾರ್ ದ ಇಯರ್ 60,000 ಅಂತ ಇದೆ. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೀಸ್ಟ್, ಯಾವ ಅಮೌಂಟು ಕಮ್ಮಿ ಇರುತ್ತೋ ಆ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. ಇದರಲ್ಲಿ ಕಮ್ಮಿ ಇರೋವಂಥ ಅಮೌಂಟು 50,000, 60,000. ಕಮ್ಮಿ ಇರೋವಂಥ ಅಮೌಂಟ್ ಯಾವುದು? 50,000 ರೂಪಾಯಿ ಕಮ್ಮಿ ಇರೋವಂಥ ಅಮೌಂಟ್. ದೆನ್ ಮನೆ ಕೊಡೋದ್ರ ಜೊತೆಗೆ, ಈಗ ಮನೆ ಕೊಟ್ಟಿದ್ದಕ್ಕೆ 50,000 ರೂಪಾಯಿ ಇನ್ಕಮ್. ಮನೆ ಕೊಡೋದ್ರ ಜೊತೆಗೆ ಏನಾದರೂ ಅಸೆಟ್ ಕೊಡ್ತಾ ಇದ್ರೆ, ವಾಷಿಂಗ್ ಮಿಷಿನು, ಫ್ರಿಜ್ಜು, TV, ಸೋಫಾ ಸೆಟ್ಟು, ಯಾವುದಾದ್ರೂ ಅಸೆಟ್ ಕೊಡ್ತಾ ಇದ್ರೆ ಅಸೆಟಿನ 10% ಅಷ್ಟು ಅವರಿಗೆ ಇನ್ಕಮ್ ಅಂತ ಕನ್ಸಿಡರ್ ಮಾಡಬೇಕು. ಈಗ ಫರ್ನಿಚರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಫರ್ನಿಚರ್ 60,000 ರೂಪಾಯಿ ಇದೆ. 60,000 ರೂಪಾಯಿಗೆ 10% ಇನ್ಕಮ್. 60,000ದ 10% 6,000 ರೂಪಾಯಿ ಆಗುತ್ತೆ. 6,000 ಪ್ಲಸ್ ರೆಂಟಲ್ ಚಾರ್ಜಸ್ ಫಾರ್ ದ ಅಸೆಟ್ ಪೇಯ್ಡ್ ಬೈ ದ ಎಂಪ್ಲಾಯರ್. ಒಂದು ವೇಳೆ ಕಂಪನಿಲಿ ಯಾವ್ದಾದ್ರು ಅಸೆಟ್ ಇರಲ್ಲ, ಬಟ್ ಎಂಪ್ಲಾಯಿ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ, ನಮಗೆ ಇಂಥ ಅಸೆಟ್ಗಳು ಬೇಕು. ಸೊ ಅವಾಗ ಏನು ಮಾಡ್ತಾರೆ, ಕಂಪ್ನಿಯವರು ಬಾಡಿಗೆಗೆ ತೊಗೊಂಡು ಎಂಪ್ಲಾಯಿ ಕೊಡ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ಅದು ಎಂಪ್ಲಾಯಿಗೆ ಇನ್ಕಮ್ ಆಗುತ್ತೆ. ಬಟ್ ಇಲ್ಲೆಲ್ಲೂ ಕೂಡ ರೆಂಟಲ್ ಚಾರ್ಜಸ್ ಫಾರ್ ದ ಅಸೆಟ್ ಪೇಯ್ಡ್ ಬೈ ದ ಎಂಪ್ಲಾಯರ್ ಅಂತ ಇಲ್ಲ. ಸೊ ರೆಂಟಲ್ ಚಾರ್ಜಸ್ ನಿಲ್, ರೆಂಟ್ ಪೇಯ್ಡ್ ಬೈ ದ ಎಂಪ್ಲಾಯಿ. ಮನೆ ಕೊಟ್ಟಿದ್ದಾರೆ, ಮನೆಯಿಂದ 50,000 ರೂಪಾಯಿ ಇನ್ಕಮ್ ಆಗಿದೆ. 6,000 ರೂಪಾಯಿದ ಅಸೆಟ್ ಕೂಡ ಕೊಟ್ಟಿದ್ದಾರೆ, 56,000 ರೂಪಾಯಿ ಇನ್ಕಮ್ ಆಗಿದೆ. ಮನೆ ಕೊಟ್ಟು ಇವರ ಸ್ಯಾಲ್ರಿಲಿ ಏನಾದರೂ ಅಮೌಂಟ್ ಕಟ್ ಮಾಡ್ಕೊಳ್ತಿದ್ದಾರಾ? ರೆಂಟ್ ಚಾರ್ಜಸ್ ಫ್ರಮ್ ಎಂಪ್ಲಾಯೀಸ್ ಸ್ಯಾಲ್ರೀಸ್ ಪರ್ ಮಂತ್. ಇವರ ಸಂಬಳದಲ್ಲಿ ತಿಂಗಳಿಗೆ 1,000 ರೂಪಾಯಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಅದು ಇವರಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಎಂಪ್ಲಾಯಿಗೆ ತಿಂಗಳಿಗೆ 1,000 ರೂಪಾಯಿ ಅಂತಂದರೆ ವರ್ಷಕ್ಕೆ 12,000 ರೂಪಾಯಿ ಅಮೌಂಟನ್ನು ಅವರ ಸ್ಯಾಲ್ರಿಯಲ್ಲಿ ಕಟ್ ಮಾಡ್ದಂಗೆ ಆಯಿತು. 50,000 ರೂಪಾಯಿದು ಮನೆ ಕೊಟ್ಟಿದ್ದಾರೆ. ಮನೆ ಕೊಟ್ಟಿದ್ದಕ್ಕೆ 50,000 ಇನ್ಕಮ್, ಅಸೆಟ್ ಕೊಟ್ಟಿದ್ದಕ್ಕೆ 6,000 ರೂಪಾಯಿ ಇನ್ಕಮ್. ಅಲ್ಲಿಗೆ 50,000 ಪ್ಲಸ್ 6,000 56,000 ಇನ್ಕಮ್ ಆಗಿತ್ತು. ಬಟ್ ಅವರ ಸ್ಯಾಲ್ರಿಯಲ್ಲಿ 12,000 ಕಟ್ ಮಾಡ್ತಿರೋದ್ರಿಂದ ಅವರಿಗೆ ಟೋಟಲ್ ಇನ್ಕಮ್ ಎಷ್ಟು ಮನೆಯಿಂದ ಅಂತಂದರೆ 44,000 ರೂಪಾಯಿ ಇನ್ಕಮ್. ವ್ಯಾಲ್ಯೂ ಆಫ್ RFA ಫೈನಲ್ ಆನ್ಸರ್ ಎಷ್ಟು ಅಂತಂದರೆ 44,000. ಸೊ ಇದು
ನಾವೀಗ ಸೆಕೆಂಡ್ ಫಾರ್ಮೆಟನ್ನು ಕ್ಯಾಲ್ಕುಲೇಷನ್ ಮಾಡಿರೋದು. ಸೆಕೆಂಡ್ ಫಾರ್ಮೆಟ್ ವೈಸ್ ಯಾಕೆ ಅಂತಂದರೆ ಇದು ರೆಂಟೆಡ್ ಬೈ ಎಂಪ್ಲಾಯರ್, ಒಂದು ಮನೆಯನ್ನು ಬಾಡಿಗೆಗೆ ತೊಗೊಂಡು ಎಂಪ್ಲಾಯಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸೆಕೆಂಡ್ ಫಾರ್ಮೆಟ್ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.